ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಮಂಡ್ಯ. ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ, ಏನು ಮಕ್ಕಳಿಗೆ ಕಫ ಕೆಮ್ಮು ಶೀತ ಜಾಸ್ತಿ ಆಗಿದ್ರೆ ಈ ಒಂದು ಮನೆಮದ್ದನ್ನು ಬಳಸ್ಕೊಂಡು ನೀವು ಕಮ್ಮಿ ಮಾಡ್ಕೋಬೋದು ಅಂತೇಳಿ ಹಾಕಿದ್ದೆ. ಸೊ ಅದಕ್ಕೆ ತುಂಬಾ ಬೇರೆ ವೀಡಿಯೋಸ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಸೊ ಎಲ್ಲರೂ ಕೂಡ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಸೊ ಅದೇ ರೀತಿಯಾಗಿ ಇವತ್ತು ನಾನು ಪ್ರತಿಯೊಬ್ಬರು ಕೈಗೆ ಸಿಗುವಂಥ ಒಂದು ಮನೆಮದ್ದನ್ನು ಬಳಸ್ಕೊಂಡು ಹೇಗೆ ಈ ಒಂದು ಕಫ ಶೀತನ ಹೋಗಿಸೋದು ಅಂತೇಳಿ ನಾನು ಇವತ್ತು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ತೋರಿಸಿದ್ದ ಒಂದು ಸೊಪ್ಪು ಬಗ್ಗೆ ನಿಮ್ಮೆಲ್ರಿಗೂ ಡೌಟ್ ಇತ್ತಂದರೆ ಇದು ನಮ್ಮ ಕಡೆ ಸಿಗಲ್ಲ, ಇದು ಯಾವ ಥರ ಅಂತ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಕೇಳ್ಕೊಂಡಿದ್ರೆ. ಬಟ್ ಈ ಒಂದು ಇವತ್ತು ತೋರಿಸ್ತಿರುವಂಥ ಸೊಪ್ಪು ಬಂದು ದೊಡ್ಡಪತ್ರೆ ಸೊಪ್ಪು ಅಂತೇಳಿ ತುಂಬಾ ಒಂದು ಎಫೆಕ್ಟಿವ್ ಆಗಿ ಹೋಮ್ ರೆಮಿಡಿಯಾಗಿ ವರ್ಕ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಮನೇಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ, ತೋಟದಲ್ಲಾಗಿರ್ಬೋದು ಮನೆ ಹತ್ರ ಆಗಿರ್ಬೋದು, ಪ್ರತಿಯೊಬ್ಬರು ಯೂಸ್ ಮಾಡ್ತಿರ್ತಾರೆ. ಆ್ಯಂಡ್ ಇದು ಬಂದು ಇದನ್ನು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಯೂಸ್ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಎಲ್ಲ ಏಜ್ ಇರೋರ್ಗು ಯೂಸ್ ಆಗುತ್ತೆ. ಹಾಗೆ ಇದನ್ನು ಬಜ್ಜಿ ಮಾಡೋದಕ್ಕೂ ಯೂಸ್ ಮಾಡ್ತಾರೆ, ಮೇ ಬಿ ಗೊತ್ತಿರುತ್ತೆ ನಿಮ್ಮೆಲ್ರಿಗೂ. ಸೊ ಅದನ್ನು ಈ ಒಂದು ಎಲೆನ ಯೂಸ್ ಮಾಡ್ಕೊಂಡು ಇವತ್ತು ಹೇಗೆ ಕಫನ ಕಮ್ಮಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಮನೆಯಲ್ಲಿ ದೊಡ್ಡ ಮಗು ಇದ್ದು ಅಂತಂದರೆ ಇನ್ನು ಡೌಟೇ ಬೇಡ, ಚಿಕ್ಕ ಮಕ್ಳಿಗೂ ಏನು ಈ ಥರ ಇನ್ಫೆಕ್ಷನ್ಸ್ ಆಗ್ತಾನೆ ಇರುತ್ತೆ. ಸೊ ದೊಡ್ಡ ಮಕ್ಕಳು ಎಲ್ಲ ಕಡೆ ತಿರುಗಾಡ್ಕೊಂಡು ಬರ್ತಾರೆ, ಸ್ಕೂಲ್ಗೆ ಹೋಗಿರ್ಬೋದು ಅಥವಾ ಏನೋ ಅಂಗನವಾಡಿ ಆ ಕಡೆ ಈ ಕಡೆ ಎಲ್ಲ ಕಡೆ ತಿರುಗಾಡ್ಕೊಂಡು ಬರ್ತಾರೆ. ಸೊ ಆ ಪಾಪುನ ಆಟಾಡ್ಸೋಕೆ ಬಂದಾಗ ಸ್ವಲ್ಪನೇ ಇನ್ಫೆಕ್ಷನ್ ಇದ್ರೂ ಕೂಡ ಬೇಗ ಅಟ್ಯಾಕ್ ಆಗಿಬಿಡುತ್ತೆ ಚಿಕ್ಕ ಮಕ್ಕಳಿಗೆ. ಸೊ ಹಾಗಾಗಿ ನಾವು ಈ ಥರ ಒಂದಷ್ಟು ಹೋಮ್ ರೆಮಿಡೀಸ್ ಅಥವಾ ಈ ಥರ ಗಿಡಗಳನ್ನ ಮನೆ ಹತ್ರ ಬೆಳೆಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಇದು ನಮ್ಮ ದೊಡ್ಡಮ್ಮ ಅವರು ಪಾಟಲ್ಲಿ ಬೆಳೆಸಿದ್ರು. ಸೊ ಅಮ್ಮ ಹೋಗಿ ಕಿತ್ಕೊಂಡು ಬಂದಿದ್ರು, ನಾನು ಗಿಡದ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಬರೀ ಎಲೆನ ತೋರಿಸ್ತಾ ಇದ್ದೀನಿ. ಇದು ದೊಡ್ಡಪತ್ರೆ ಸೊಪ್ಪು ಅಂತ ಹೇಳ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ, ನಿಮ್ಮ ಅಜ್ಜಿದಿರಿಗೆ ಅಮ್ಮದಿರಿಗೆಲ್ರಿಗೂ. ಸೊ ಅವ್ರನ್ನ ಕೇಳಿ 4 ರಿಂದ 5 ಒಂದು 5 ಎಲೆನ ಕಿತ್ಕೊಂಡು ಬಂದರೆ ಸಾಕಾಗುತ್ತೆ ಚಿಕ್ಕ ಮಕ್ಕಳಿಗೆ. ಸೊ ಪ್ರತಿಯೊಬ್ಬರು ಚಿಕ್ಕವರಿಂದ ದೊಡ್ಡವ್ರವರೆಗೂ ಈ ಒಂದು ಔಷಧಿನ ಯೂಸ್ ಮಾಡ್ಬೋದು. ಕೆಮ್ಮಿಗೆ ಆಗಲಿ ಕಫಗೆ ಆಗಲಿ ಯೂಸ್ ಮಾಡ್ಬೋದು. ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಸೊ ಇದು ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ತಾರೆ. ಸೊ ನಾನಿಲ್ಲಿ ಒಂದು 4 ರಿಂದ 5 ಏನು ಎಲೆಗಳನ್ನ ತೊಗೊಂಡಿದ್ದೀನಿ. ಇದರಿಂದ ಏನು 2 ಸ್ಪೂನ್ ಮಿನಿಮಮ್ 2 ಸ್ಪೂನ್ ಆದರೂ ಬಂದೇ ಬರುತ್ತೆ ಇದರಲ್ಲಿ ರಸ. ಸೊ ನಾನಿಲ್ಲಿ 5 ಎಲೆಗಳನ್ನ ತೊಗೊಂಡಿದ್ದೀನಿ. ಇದನ್ನು ಬಿಸಿನೀರಲ್ಲಿ ನೀಟಾಗಿ ವಾಶ್ ಮಾಡಬೇಕು. ಸೊ ಹೊರಗಡೆ ಬೆಳೆದಿರ್ತೀವಿ, ಅದರಲ್ಲಿ ಎಷ್ಟೊಂದು ಹುಳಗಳೆಲ್ಲ ಓಡಾಡಿರ್ತಾರೆ, ಅಂದರೆ ಕುತ್ಕೊಳ್ಳೋದೆಲ್ಲ ಮಾಡಿರ್ತವೆ, ಮತ್ತು ಧೂಳೆಲ್ಲ ಬಿದ್ದಿರುತ್ತೆ. ಸೊ ಹಾಗಾಗಿ ಬಿಸಿನೀರಲ್ಲಿ ನೀಟಾಗಿ ಲೈಟಾಗಿ ಮೇಲ್ಮೇಲೆ ಪ್ರೆಸ್ ಮಾಡೋದು ಬೇಡ, ಲೈಟಾಗೇ ವಾಶ್ ಮಾಡ್ಕೋಬೇಕಾಗುತ್ತೆ. ಸೊ ಮಕ್ಕಳಿಗೆ ಇದನ್ನು ಓರಲ್ಲಿ ಕೊಡೋದ್ರಿಂದ ತುಂಬಾ ನಿಗಾ ವಹಿಸಿ ಇದನ್ನು ತಗೋಬೇಕು. ಸೊ ಈಗ ಇದನ್ನು ತವಾ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. 2 ಕಡೆನೂ ಒಂದು 2 ನಿಮಿಷ ಲೋ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಯಾವುದೆಲ್ಲ ಹೆಂಗಾದರೂ ಮಾಡ್ಕೋಬೋದು. ಅದು ನೀಟಾಗಿ ಕಲರ್ ಚೇಂಜ್ ಆಗುತ್ತೆ, ನೀವು ನೋಡ್ಬೋದು ಎಲೆಗಳದ್ದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸೊ ನೋಡ್ತಾ ಇರ್ಬೋದು ಇವಾಗ 3/4 ಭಾಗ ಔಷಧಿ ರೆಡಿಯಾಗಿದೆ. ಈಗ ಎಲೆಗಳನ್ನ ನೋಡಿದಾಗ ನಿಮಗೆ ಕಾಣಿಸುತ್ತೆ ಅಲ್ಲಿ ನೀರು ಯಾವ ಥರ ತುಂಬಿಕೊಂಡಿದೆ ಎಲೆ ತುಂಬ ಅಂತೇಳಿ. ಸೊ ಬಿಸಿ ಮಾಡಿದಾಗ ಈ ರೀತಿ ಕಲರ್ ಚೇಂಜ್ ಆಗಿ ನೀರೆಲ್ಲ ಫಾರ್ಮ್ ಆಗುತ್ತೆ. ಸೊ ಇದನ್ನು ನಾವು ಹಿಂಡ್ಕೊಂಡು ರಸನ ತೊಗೋಬೇಕಾಗುತ್ತೆ. ಸೊ ಇವಾಗ ಅದನ್ನೆಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದರಿಂದ ರಸನ ತೆಗಿಬೇಕು. ಸೊ ನಿಮ್ಮ ಕೈ ವಾಶ್ ಇರಬೇಕು, ಮತ್ತು ನೀವು ಯೂಸ್ ಮಾಡುವಂಥ ಪ್ರಾಪರ್ಟೀಸ್ ಏನಿದೆ, ಪಾತ್ರೆಗಳೇನಿದೆ, ಸ್ಪೂನ್ ಆಗಿರ್ಬೋದು, ಬಟ್ಲಾಗಿರ್ಬೋದು, ಇಲ್ಲಾಂದರೆ ನಿಮ್ಮ ಹತ್ರ ಒಳ್ಳೆ ಇರುತ್ತೆ ನೋಡಿ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಔಷಧಿ ಆಗೋದಕ್ಕೆ ಕೊಟ್ಟಿರ್ತಾರೆ ನೋಡಿ ಇಂಕ್ ಪ್ಲೇಯರ್, ಅದನ್ನು ಕೂಡ ಯೂಸ್ ಮಾಡ್ಬೋದು. ಕೆಲವೊಂದು ಮಕ್ಕಳಿಗೆ ಒಂದೊಂದು ಟೇಸ್ಟು ಇಡ್ಸಲ್ಲ. ಸೊ ಸ್ವೀಟ್ ಅಂದರೆ ತಿನ್ಕೊತಾರೆ, ಈ ಥರ ಸ್ವಲ್ಪ ಹುಳುಳಿ ಖಾರ ಇದ್ದರೆ ಅದನ್ನು ಉಗಿದ್ಬಿಡ್ತಾರೆ. ಸೊ ಆ ಥರ ಇದ್ದಾಗ ಇಂಕ್ ಪ್ಲೇಯರ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಒಳ್ಳೆನೂ ಯೂಸ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಇವಾಗ ನೀವು ಎಷ್ಟು ಕ್ಲಿಯರ್ ಆಗಿ ರಸ ಬಿಟ್ಕೊತಾ ಇದೆ, ಮತ್ತು ಎಷ್ಟು ಕ್ಲಿಯರ್ ಆಗಿದೆ ಈ ಒಂದು ರಸ ಅಂತ. ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಈ ಒಂದು ಔಷಧಿ ಅಂತಲೇ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದನ್ನು ಯಾವ ಏಜ್ ಮಕ್ಕಳಿಗೆ ಅಥವಾ ಯಾರ್ಯಾರಿಗೆ ಕೊಡ್ಬೋದು, ಎಷ್ಟೆಷ್ಟು ಕೊಡಬೇಕು ಅಂತ ನೀವು ಯೋಚನೆ ಮಾಡೋದಾದರೆ ಇದನ್ನು ಒಂದು ಅರ್ಧ ಸ್ಪೂನಷ್ಟು ಕೊಡಿ. 6 ತಿಂಗಳು ಒಳಪಟ್ಟ ಮಕ್ಕಳಿಗೆ ದಿನಕ್ಕೆ 1 ಸಲ ಕೊಟ್ಟರೆ ಸಾಕಾಗುತ್ತೆ, ಒಂದಿನ ಬಿಟ್ಟು ಒಂದಿನ ಕೊಡಿ. ಇನ್ನು 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ದಿನಕ್ಕೆ ಒಂದು 2 ಸಲ ಕೊಡಿ, ಖಾಲಿ ಹೊಟ್ಟೆಲಿ ಕೊಡಬೇಕಾಗುತ್ತೆ. ಸೊ ಹಾಲು ಕುಡಿಸಾದ್ಮೇಲೆ ಅಥವಾ ಊಟ ಮಾಡಿಸಾದ್ಮೇಲೆ ಕೊಡೋಕೆ ಹೋಗ್ಬಿಡಿ, ಎಲ್ಲನೂ ವಾಂತಿ ಮಾಡಿಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಖಾಲಿ ಹೊಟ್ಟೆನಲ್ಲಿ ಕೊಡಿ, ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಜೊತೆಗೆ ದಿನಕ್ಕೆ 2 ಸಲ ಕೊಡಿ 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ. ಅರ್ಧ ಸ್ಪೂನು ಇದಕ್ಕೆ ಜೇನುತುಪ್ಪನಾದರೂ ನೀವು ಸೇರಿಸಿ ಕೊಡ್ಬೋದು, ಇಲ್ಲಾಂದರೆ ತಾಯಿ ಎದೆ ಹಾಲು ಹಾಕಿನೂ ಕೊಡ್ಬೋದು. ಸೊ ಸಡನ್ನಾಗಿ ಕಲರ್ ಇದು ಟೇಸ್ಟು ಚೇಂಜ್ ಆದಾಗ ಮಕ್ಕಳಿಗೆ ಅದು ಅಡ್ಜಸ್ಟ್ ಆಗಲ್ಲ. ಸೊ ಹಾಗಾಗಿ ನಾವು ತಾಯಿ ಎದೆ ಹಾಲನ್ನ ಸೇರಿಸಿ ಕೊಡೋದ್ರಿಂದ ಕುಡ್ಕೊತವೆ ಈಸಿಯಾಗಿ. ಅದೊಂದು ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ರೆಮಿಡಿನ ಖಂಡಿತವಾಗ್ಲೂ ನೀವು ಯಾವುದೇ ಭಯ ಇಲ್ದಿರ ಟ್ರೈ ಮಾಡ್ಬೋದು, ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಿಮ್ಮ ಮಕ್ಕಳು ಏನು ಔಷಧಿ ಆಂಟಿಬಯೋಟಿಕ್ ಅಂತ ಆ ಥರ ಈ ಥರ ಕೊಡೋದಕ್ಕಿಂತ ಇದು ಬೆಸ್ಟ್ ಅಂತ ಹೇಳ್ಬೋದು. ಸೊ ಟ್ರೈ ಮಾಡಿ, ಹೇಗೆ ನಿಮಗೆ ವರ್ಕ್ ಆಯಿತು, ನಿಮ್ಮ ಮಕ್ಕಳಿಗೆ ವರ್ಕ್ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ಥರ ನಿಮಗೆ ಬೇರೆ ಯಾವುದಾದ್ರೂ ಹೋಮ್ ರೆಮಿಡೀಸ್ ಬೇಕು ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ, ನಾನು ಮಾಡಿ ಹಾಕ್ತೀನಿ. ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.